ಯುಗಾದಿ ಹಬ್ಬದ ಮಹತ್ವ ಮತ್ತು ಪುರಾಣ ಕಥೆ. ಈ ವಿಡಿಯೋ ತಮಗೆ ಇಷ್ಟ ಆದಲ್ಲಿ ಲೈಕ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ. ಚೈತ್ರ ಮಾಸದ ಶುಕ್ಲ ಪಕ್ಷದ ಪಾಡ್ಯಮಿಯಂದು ಬರುವ ಹೊಸ ವರ್ಷದ ಮೊದಲ ಹಬ್ಬವೇ ಯುಗಾದಿ. ಈ ಹಬ್ಬ ಕೇವಲ ಸಂಭ್ರಮವಲ್ಲ, ಇದರ ಹಿಂದೆ ದೊಡ್ಡ ಪೌರಾಣಿಕ ಹಿನ್ನೆಲೆ ಮತ್ತು ಜೀವನದ ಪಾಠವಿದೆ. ಬನ್ನಿ ಇಂದಿನ ವಿಡಿಯೋದಲ್ಲಿ ಯುಗಾದಿಯ ಕಥೆಯನ್ನು ತಿಳಿಯೋಣ. ಪುರಾಣಗಳ ಪ್ರಕಾರ ಬ್ರಹ್ಮದೇವನು ಈ ಬ್ರಹ್ಮಾಂಡದ ಸೃಷ್ಟಿಯನ್ನು ಆರಂಭಿಸಿದ್ದು ಇದೇ ಯುಗಾದಿಯ ದಿನದಂದು. ಅಂದೇ ಸತ್ಯಯುಗ ಆರಂಭವಾಯಿತು ಎಂದು ನಂಬಲಾಗಿದೆ. ಹಾಗಾಗಿಯೇ ಇದನ್ನು ಯುಗಾದಿ ಅಂದರೆ ಯುಗದ ಆದಿ ಎಂದು ಕರೆಯಲಾಗುತ್ತದೆ. ತ್ರೇತಾಯುಗದಲ್ಲಿ ಮರ್ಯಾದ ಪುರುಷೋತ್ತಮ ಶ್ರೀರಾಮಚಂದ್ರನು ರಾವಣನನ್ನು ಸಂಹರಿಸಿ ವನವಾಸ ಮುಗಿಸಿ ಅಯೋಧ್ಯೆಗೆ ಮರಳಿದಾಗ ಅವನಿಗೆ ಪಟ್ಟಾಭಿಷೇಕವಾದ ಶುಭ ದಿನವೇ ಈ ಯುಗಾದಿ ಎನ್ನಲಾಗುತ್ತದೆ. ನಮ್ಮ ಜೀವನ ಅಂದ ಮೇಲೆ ಅಲ್ಲಿ ಸುಖವೂ ಇರುತ್ತದೆ, ಕಷ್ಟವೂ ಇರುತ್ತದೆ. ಬೇವು ಕಹಿಯ ಸಂಕೇತವಾದರೆ ಬೆಲ್ಲ ಸಿಹಿಯ ಸಂಕೇತ. ಇವೆರಡನ್ನೂ ಸಮವಾಗಿ ಸ್ವೀಕರಿಸಬೇಕು ಎಂಬ ದೊಡ್ಡ ಜೀವನ ಪಾಠವನ್ನು ಈ ಹಬ್ಬ ನಮಗೆ ಕಲಿಸುತ್ತದೆ. ಹೊಸ ವರ್ಷದ ಮಳೆ, ಬೆಳೆ ಮತ್ತು ನಮ್ಮ ಭವಿಷ್ಯ ಹೇಗಿರಲಿದೆ ಎಂದು ತಿಳಿಯಲು ಅಂದು ಸಂಜೆ ಪಂಚಾಂಗ ಶ್ರವಣ ಮಾಡುವುದು ನಮ್ಮ ನಾಡಿನ ಸಂಪ್ರದಾಯ. ಹಸಿರು ತೋರಣಗಳಿಂದ ಮನೆಯನ್ನು ಅಲಂಕರಿಸಿ ಹೊಸ ವರ್ಷವನ್ನು ಸಡಗರದಿಂದ ಸ್ವಾಗತಿಸೋಣ. ಈ ಯುಗಾದಿ ನಿಮ್ಮೆಲ್ಲರ ಬಾಳಿನಲ್ಲಿ ಸುಖ ಶಾಂತಿ ತರಲಿ ಎಂದು ಹಾರೈಸುತ್ತೇವೆ. ಶತಾಯುರ್ ವಜ್ರದೇಹಾಯ ಸರ್ವ ಸಂಪತ್ಕರಾಯ ಚ ಸರ್ವರಿಷ್ಟ ವಿನಾಶಾಯ ನಿಂಬಕಂ ದಳಭಕ್ಷಣಂ. ಇದರ ಅರ್ಥ 100 ವರ್ಷಗಳ ಆಯಸ್ಸು, ವಜ್ರದಂತಹ ಸದೃಢ ದೇಹ ಮತ್ತು ಸಕಲ ಸಂಪತ್ತು ಪಡೆಯಲು, ಹಾಗೆಯೇ ಸಕಲ ಸಂಕಷ್ಟಗಳನ್ನು ದೂರವಾಗಿಸಲು ಈ ಬೇವು ಬೆಲ್ಲವನ್ನು ಸೇವಿಸುತ್ತಿದ್ದೇನೆ ಎಂಬ ಅರ್ಥ. ಧನ್ಯವಾದಗಳು.